ಈ ವಿಡಿಯೋ ನೋಡ್ಕೊಬನ್ನಿ, ಆಮೇಲೆ ಮಾತಾಡೋಣ. It's the best bit of coaching I've had in a long time. I appreciate that you care, DK. There's no sarcasm in this. Sure. I appreciate it that you care. That's part of my job, though. Not really. Not like that. RCB ಅವರು ನಿನ್ನೆ DK ಕೋಚಿಂಗ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ರು. 30 ಮಿನಿಟ್ಸ್ ಆದಮೇಲೆ ನಾವು ನೋಡಿದ ಈ ಕ್ಲಿಪ್ನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಪೋಸ್ಟ್ ಮಾಡಿದ್ದಾರೆ. ಸೊ ಪ್ರೊಬಬ್ಲಿ ಏನಕ್ಕಪ್ಪ ಅಂದರೆ ಸಾಲ್ಟ್ ಅವ್ರು ಹೇಳ್ತಾರೆ ದಿಸ್ ಇಸ್ ದ ಬೆಸ್ಟ್ ಬಿಟ್ ಆಫ್ ಕೋಚಿಂಗ್ ದಟ್ ಎವರ್ ಹ್ಯಾಡ್ ಇನ್ ಅ ಲಾಂಗ್ ಟೈಮ್ ಅಂತ. ಸೊ ಮೇ ಬಿ ಮೆಕ್ಕಲಮ್ ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಡಿಲೀಟ್ ಮಾಡಿರ್ಬೋದು. ಆದರೆ ವಿಷಯ ಅದಲ್ಲ. ಕಂಪ್ಲೀಟ್ ವಿಡಿಯೋ ನೋಡಿ ಏನನ್ಸುತ್ತಪ್ಪ ಅಂತ ಅಂದರೆ DK ವಾಸ್ ದ ಬೆಸ್ಟ್ ಥಿಂಗ್ ದಟ್ ಕುಡ್ ಹ್ಯಾಪನ್ ಟು RCB ಅಂತ ಅನಿಸುತ್ತೆ. DK ಅವರು RCB ಟೀಮ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಲ್ಚರ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ. ಪ್ಲೇಯರ್ಸ್ಗೆ ಕಾನ್ಫಿಡೆನ್ಸ್ ತುಂಬೋದ್ರಿಂದ ಇರ್ಬೋದು, ಅವ್ರ ಮೈಂಡ್ಸೆಟ್ ಆ್ಯಂಡ್ ಮೈನ್ಯೂಟ್ ಟ್ಯಾಕ್ಟಿಕಲ್ ಎರರ್ಸ್ನ ಕರೆಕ್ಟ್ ಮಾಡೋದ್ರಲ್ಲಿರ್ಬೋದು, DK ಪಾತ್ರ ತುಂಬ ದೊಡ್ಡದಿದೆ ಅಂತ ಗೊತ್ತಾಗುತ್ತೆ. DK ಅವರೇ ಹೇಳ್ಕೊಂಡಿರೋಂಗೆ ಅವರು ಕಾಮೆಂಟೇಟರ್ ಆಗಿರೋದ್ರಿಂದ ತುಂಬ ಮ್ಯಾಚಸ್ನ ಫಾಲೋ ಮಾಡಬೇಕಾಗುತ್ತೆ. ಡಿಫ್ರೆಂಟ್ ಟೀಮ್ಸ್, ಡಿಫ್ರೆಂಟ್ ಗ್ರೌಂಡ್, ಡಿಫ್ರೆಂಟ್ ಪಿಚಸ್, ಡಿಫ್ರೆಂಟ್ ಪ್ಲೇಯರ್ಸ್, ಅವ್ರ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ನ ಅನಲೈಸ್ ಮಾಡಬೇಕಾಗುತ್ತೆ. ಇದು DK ಅವ್ರ ಕೋಚಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಇಯರಿಂದ ಬರೋ RCB ಹೊಸ ಮ್ಯಾನೇಜ್ಮೆಂಟ್ಗೆ RCB ಫ್ಯಾನ್ಸ್ ಕಡೆಯಿಂದ ಏನಪ್ಪ ಒಂದು ರಿಕ್ವೆಸ್ಟು ಅಂತ ಅಂದರೆ DKನ, ಡೈರೆಕ್ಟರ್ ಆಫ್ ಕ್ರಿಕೆಟ್ ಮೋ ಬಬಾಟ್ನ, ಆ್ಯಂಡಿ ಫ್ಲೇವರ್ನ ದಯವಿಟ್ಟು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಇದೇ ಥರ ಕ್ರಿಕೆಟ್ ಇನ್ಸೈಟ್ಸ್ ಆ್ಯಂಡ್ ಸ್ಟೋರೀಸ್ ಬಗ್ಗೆ ವೀಡಿಯೋ ಮಾಡ್ತಾನೆ ಇರ್ತೀನಿ. ಹೋಗೋಕ್ಕೂ ಮುಂಚೆ ಫಾಲೋ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ.